Hey guys, hello, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಸೊ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಯೂಸ್ಫುಲ್ ಆಗಿರುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಅತಿ ಎತ್ತರವಾದ ಶಿಖರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಯಾವ್ಯಾವ ಅತಿ ಎತ್ತರವಾದ ಶಿಖರಗಳು ಯಾವ ಥರ ಕೇಳ್ತಾರೆ ನಿಮಗೆ ಕ್ವಶನ್ನ. ಸೊ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಪ್ರತಿಯೊಂದು ಕ್ವಶನ್ ಮತ್ತು ಆನ್ಸರ್ಸ್ ನಿಮಗೆ ಅರ್ಥ ಆಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಓಕೆ ಗಾಯ್ಸ್, ಲೆಟ್ಸ್ ಸ್ಟಾರ್ಟ್. ಸೊ ಮೊದಲನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಮೊದಲನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ಉತ್ತರ ಮುಳ್ಳಯ್ಯನಗಿರಿ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ ಸೆಕೆಂಡ್ ಕ್ವಶನ್, ಮುಳ್ಳಯ್ಯನಗಿರಿ ಎಷ್ಟು ಮೀಟರ್ ಎತ್ತರ ಇದೆ? ಮುಳ್ಳಯ್ಯನಗಿರಿ ಎಷ್ಟು ಮೀಟರ್ನಷ್ಟು ಎತ್ತರ ಇದೆ? ಉತ್ತರ 1930 ಮೀಟರ್ಗಳಷ್ಟು ಎತ್ತರ ಇದೆ. ಮುಳ್ಳಯ್ಯನಗಿರಿ ಶಿಖರವು 1930 ಮೀಟರ್ಗಳಷ್ಟು ಎತ್ತರ ಇದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಥರ್ಡ್ ಕ್ವಶನ್, ಭಾರತದ ಅತಿ ಎತ್ತರವಾದ ಶಿಖರ ಯಾವುದು? ನಮ್ಮ ಮೂರನೇ ಪ್ರಶ್ನೆ, ಭಾರತದ ಅತಿ ಎತ್ತರವಾದ ಶಿಖರ ಯಾವುದು? ಉತ್ತರ K2 ಗಾರ್ಡಿನ್ ಅಸ್ಟಿನ್ ಎಂಬುವಂಥದ್ದು ನಮ್ಮ ಭಾರತದ ಅತಿ ಎತ್ತರವಾದ ಶಿಖರ ಆಗಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ ಫೋರ್ತ್ ಕ್ವಶನ್, K2 ಗಾರ್ಡಿನ್ ಅಸ್ಟಿನ್ ಎಷ್ಟು ಮೀಟರ್ ಉದ್ದ ಇದೆ? ನಾಲ್ಕನೇ ಪ್ರಶ್ನೆ, K2 ಗಾರ್ಡಿನ್ ಅಸ್ಟಿನ್ ಎಷ್ಟು ಮೀಟರ್ ಉದ್ದ ಇದೆ? ಉತ್ತರ 8611 ಮೀಟರ್ಗಳಷ್ಟು ಎತ್ತರ ಇದೆ. K2 ಗಾರ್ಡಿನ್ ಅಸ್ಟಿನ್ ಶಿಖರವು 8611 ಮೀಟರ್ಗಳಷ್ಟು ಎತ್ತರ ಇದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಫಿಫ್ತ್ ಕ್ವಶನ್, ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ನಮ್ಮ ಐದನೇ ಪ್ರಶ್ನೆ, ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಉತ್ತರ ಹಿಮಾಲಯ ಪರ್ವತ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಹಿಮಾಲಯ ಪರ್ವತ ಆಗಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್
ನಮ್ಮ 6th ಕ್ವಶನ್, ಹಿಮಾಲಯ ಪರ್ವತದ ಎತ್ತರ ಎಷ್ಟು? ನಮ್ಮ 6ನೇ ಪ್ರಶ್ನೆ, ಹಿಮಾಲಯ ಪರ್ವತದ ಎತ್ತರ ಎಷ್ಟು? ಉತ್ತರ 8,848 ಮೀಟರ್ಗಳಷ್ಟು ಎತ್ತರ. ನಮ್ಮ ಹಿಮಾಲಯ ಪರ್ವತವು 8,848 ಮೀಟರ್ಗಳಷ್ಟು ಎತ್ತರ ಇದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 7th ಕ್ವಶನ್, ನೀಲಗಿರಿ ಬೆಟ್ಟಗಳಲ್ಲಿನ ಅತಿ ಎತ್ತರವಾದ ಶಿಖರ ಯಾವುದು? ನಮ್ಮ 7ನೇ ಪ್ರಶ್ನೆ, ನೀಲಗಿರಿ ಬೆಟ್ಟಗಳಲ್ಲಿನ ಅತಿ ಎತ್ತರವಾದ ಶಿಖರ ಯಾವುದು? ಉತ್ತರ ದೊಡ್ಡ ಬೆಟ್ಟ. ನೀಲಗಿರಿ ಬೆಟ್ಟಗಳಲ್ಲಿನ ಅತಿ ಎತ್ತರವಾದ ಶಿಖರ ದೊಡ್ಡ ಬೆಟ್ಟ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ನಮ್ಮ 8th ಕ್ವಶನ್, ದೊಡ್ಡ ಬೆಟ್ಟದ ಎತ್ತರ ಎಷ್ಟು? ನಮ್ಮ 8ನೇ ಪ್ರಶ್ನೆ, ದೊಡ್ಡ ಬೆಟ್ಟದ ಎತ್ತರ ಎಷ್ಟು? ಉತ್ತರ 2,637 ಮೀಟರ್ಗಳಷ್ಟು ಎತ್ತರ. ದೊಡ್ಡ ಬೆಟ್ಟದ ಎತ್ತರ 2,637 ಮೀಟರ್ಗಳಷ್ಟು ಎತ್ತರ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್, 8th ಕ್ವಶನ್, ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ನಮ್ಮ 8ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಉತ್ತರ ಅಣೈಮುಡಿ. ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅಣೈಮುಡಿ ಆಗಿದೆ. ಓಕೆನಾ? ಸೊ ಇವಾಗ ನಮ್ಮ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 9th ಕ್ವಶನ್, ಅಣೈಮುಡಿಯ ಎತ್ತರ ಎಷ್ಟು? ನಮ್ಮ 9ನೇ ಪ್ರಶ್ನೆ, ಅಣೈಮುಡಿ ಶಿಖರದ ಎತ್ತರ ಎಷ್ಟು? ಉತ್ತರ 2,695 ಮೀಟರ್ಗಳಷ್ಟು ಎತ್ತರ. ಅಣೈಮುಡಿ ಶಿಖರದ ಎತ್ತರ 2,695 ಮೀಟರ್ಗಳು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 10th ಕ್ವಶನ್, ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ನಮ್ಮ 10ನೇ ಪ್ರಶ್ನೆ, ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಉತ್ತರ ಆರ್ಮಕೊಂಡ. ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಆರ್ಮಕೊಂಡ ಎಂಬ ಶಿಖರ ಆಗಿದೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ.
ನಮ್ಮ 11th ಕ್ವಶನ್, ಆರ್ಮಕೊಂಡ ಶಿಖರದ ಎತ್ತರ ಎಷ್ಟು? ನಮ್ಮ 11ನೇ ಪ್ರಶ್ನೆ, ಆರ್ಮಕೊಂಡ ಶಿಖರದ ಎತ್ತರ ಎಷ್ಟು? ಉತ್ತರ 1680 ಮೀಟರ್ಗಳಷ್ಟು ಎತ್ತರ. ಆರ್ಮಕೊಂಡ ಶಿಖರದ ಎತ್ತರ 1680 ಮೀಟರ್ಗಳು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 12th ಕ್ವಶನ್, ಸಾತ್ಪುರ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? 12ನೇ ಪ್ರಶ್ನೆ, ಸಾತ್ಪುರ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಉತ್ತರ ದುಗ್ವಾಗಾರ್. ಸಾತ್ಪುರ ಶ್ರೇಣಿಗಳಲ್ಲಿ ಅತಿ ಎತ್ತರವಾದ ಶಿಖರ ದುಗ್ವಾಗಾರ್ ಎಂಬುವಂಥ ಶಿಖರ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನಮ್ಮ 13th ಕ್ವಶನ್, ದುಗ್ವಾಗಾರ್ ಶಿಖರದ ಎತ್ತರ ಎಷ್ಟು? 13ನೇ ಪ್ರಶ್ನೆ, ದುಗ್ವಾಗಾರ್ ಶಿಖರದ ಎತ್ತರ ಎಷ್ಟು? ಸೊ ಇದಕ್ಕೆ ಉತ್ತರನ ನೀವೇ ಕಮೆಂಟ್ ಮಾಡಿ. ಓಕೆನಾ? ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 14th ಕ್ವಶನ್, ಸೊ ಗೈಸ್ ನೋಡಿದ್ರಿ ಅಲ್ವಾ ಇವತ್ತಿನ ಕ್ವಶನ್ಸ್ ಮತ್ತು ಆನ್ಸರ್ಸು ಹೇಗಿತ್ತು ಅಂತ. ಸೊ ಇವತ್ತಿನ ವಿಡಿಯೋ ಹೀಗಿತ್ತು. ಅತಿ ಎತ್ತರವಾದ ಶಿಖರಗಳು ಯಾವ್ಯಾವು, ಯಾವ ಥರ ನಿಮಗೆ ಕ್ವಶನ್ ಕೇಳ್ತಾರೆ ಅಂತ ನಾನು ಇಂಪಾರ್ಟೆಂಟ್ ಇರೋವು ಯಾವುದು ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಸೊ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ, ಏನಾದರೂ ಡೌಟ್ ಇತ್ತು ಅಂತಂದರೆ, ಅಥವಾ ಇನ್ನೂ ಬೇರೆದಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ್ಯಾವ್ದು ಅರ್ಥ ಆಗಿಲ್ಲ ದಯವಿಟ್ಟು ಕೇಳಿ. ಕಮೆಂಟ್ ಮಾಡಿ ಅಂತ ಕೇಳಿರ್ತೀನಿ ಅಲ್ವಾ. ಆ ಕ್ವಶನ್ಸಿಗೆ ಏನಾದರೂ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಕೇಳಿ, ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕಂಟೆಂಟ್ ಬೇಕು, ಯಾವುದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನನಗೆ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ಯಾವ ಕಂಟೆಂಟ್ ಬೇಕು, ಯಾವ ಟಾಪಿಕ್ ಬಗ್ಗೆ ನಿಮಗೆ ಕ್ವಶನ್ಸ್ ಬೇಕು, ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ